ಈ ಭೂಮಿ ನೋಡಿದಾಗ ಸರ್ಕಾರ ಹೇಳ್ತಿರೋದು ಇಲ್ಲಿ ಹಸಿರಿಲ್ಲ ಅಂತ. ಇಲ್ಲಿ ಫಲವತ್ತಾದಂಥ ಜಮೀನಿಲ್ಲ ಅಂತಕ್ಕಂಥದ್ದು ಯಾರಾದರೂ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯವಾ? ಈಗ ಇಷ್ಟು ವರ್ಷ ಇಲ್ಲಿ ಯಾವುದು ನೀರು ಕಲುಷಿತ ಆಗಿರಲಿಲ್ಲ, ಯಾವುದು ವಾತಾವರಣ ಕಲುಷಿತ ಆಗಿರಲಿಲ್ಲ. ಆದರೆ ಈಗ ಎಲ್ಲ ಉದ್ಭವ ಆಗೋಯ್ತಾ? ಹಂಗೆಲ್ಲ ಅಷ್ಟೆಲ್ಲ ಮಾತಾಡೋರು ಅಲ್ಲಿ HN ವ್ಯಾಲಿ, KC ವ್ಯಾಲಿನಲ್ಲಿ ಪಾಪ ನಮ್ಮ ಕೋಲಾರ ಜಿಲ್ಲೆ ರೈತರು ಕಷ್ಟಪಟ್ಟು ಟೊಮಟೊ ಗಿಮಟೊ ಬೆಳೀತಾವ್ರಲ್ಲ, ಅವ್ರ ಪರಿಸ್ಥಿತಿಗಳು ಏನಾಗಿದೆ ಗೊತ್ತಾ? ಈಗ DK ಶಿವಕುಮಾರ್ ಹೇಳಿದ್ರು ಅಕೌಂಟ್ಗೆ ದುಡ್ಡು ಹಾಕೊಳ್ಳೋದೆ ತಗೊಳ್ಳೋದೆ ಯಾರ ಮಾತು ಕೇಳಲ್ಲ ಅಂತ. ಈಗ ಒಂದು ನನಗೆ ಗೊತ್ತಿದೆ, ಸರ್ಕಾರ ದಪ್ಪಚರ್ಮದ ಸರ್ಕಾರ. ಇವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹೊರತುಪಡಿಸಿ ರೈತರ ಬದುಕು ನಾಳೆ ಎಲ್ಲಿಗೆ ಹೋಗ್ಬೋದು, ರೈತರ ಬದುಕಿನ ಜೊತೆ ನಾವು ಚೆಲ್ಲಾಟ ಆಡ್ತಾ ಇದ್ದೀವಲ್ಲ ಅಂತಕ್ಕಂಥದ್ದು ಕಿಂಚಿತ್ತು ಕೂಡ ಅವರ ಆತ್ಮಸಾಕ್ಷಿಗೆ ಅವ್ರು ಪ್ರಶ್ನೆ ಮಾಡ್ಕೊಂಡಿದ್ರೆ ಬಹುಶಃ ಅವ್ರು ಈ ರೀತಿ ನಡ್ಕೋತಾ ಇರಲಿಲ್ಲ. ಇವತ್ತು ಇರ್ತಕ್ಕಂಥ ಭೂಮಿನೇ ನೀವು ಅಕ್ವಿಸಿಷನ್ ಮಾಡಿರೋ ಭೂಮಿನೇ ಇಲ್ಲಿವರೆಗೂ ನೀವು ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡದೆ ಹೋದ್ಮೇಲೆ ಇಲ್ಲಿ ನಿಮ್ಗೆ ಏನು ಬೇಕು? ಈ ಜಾಗ ಯಾಕೆ ಬೇಕು? ರೈತರಿಲ್ವ? ಇವ್ರು ಯಾರು ರೈತರಲ್ವಾ? ಇಲ್ಲಿ ಯಾರು ವ್ಯವಸಾಯ ಮಾಡ್ತಾ ಇಲ್ವಾ? ಏನು ಇವರೆಲ್ಲ ಏನು ರಿಯಲ್ ಎಸ್ಟೇಟು ಬ್ರೋಕರ್ಗಳ ಇಲ್ಲಿ ನಿಂತ್ಕೊಂಡಿರೋರು? ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲೇ ಒಂದು ಸಣ್ಣ ಸಮಸ್ಯೆ ಅಂದ್ರೆ ಇವರು ಅಲ್ಲಿ ನಿಂತಿರ್ತಾರೆ. ಯಾರ್ದೋ ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಿದ್ರೆ ಅಂದ್ರೆ ಇವರು ಅಣ್ಣ ಆಗ್ತಾರೆ. ಇವರು ಮತ್ಯಾರು ಅಲ್ಲ, JDS ನ ಯುವ ಘಟಕದಂತಹ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಗೋಸ್ಕರ ನಾವಿವತ್ತು ಕಾರ್ಯಕ್ರಮ ಮಾಡ್ತಿರೋರು ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಈ ಹಣ್ಣ ಮಾತ್ರ ಮಿಸ್ ಮಾಡದೆ ತಗೊಳ್ಳಿ ಸರ್. ನಿಮ್ ತಂದೆಯವರು ಇದೇ ತೋಟಕ್ಕೆ ಹೋಗಿ ಹಣ್ಣ ಸೇವಿಸಿದ್ರಂತೆ. ಇನ್ ಮುಂದಕ್ಕೆ ಈ ಹಣ್ಣು ಸಿಗಲ್ಲ ಸರ್. ಕಾರಣ ಯಾಕೆ ಅಂದ್ರೆ ಬಿಡದಿ ಟೌನ್ಶಿಪ್ ಆಗ್ತಿದೆ, ನಮ್ದು ಭೂಮಿ ಹೋಗ್ಬಿಡುತ್ತೆ, ನಿಖಿಲ್ ಅಣ್ಣಂಗೆ ಇದನ್ನ ಕೊಡಿ ಅಂತ ಹೇಳಿ ನಾಗರಾಜ್ ಅವ್ರು ಕೊಟ್ರು, ಶ್ರೀಧರ್ ಮತ್ತೆ ನಾಗರಾಜ್ ಕೊಟ್ರು ಸರ್. ಸರ್, ಈ ಭೂಮಿ ನೋಡಿದಾಗ ಸರ್ಕಾರ ಹೇಳ್ತಿರೋದು ಇಲ್ಲಿ ಹಸಿರಿಲ್ಲ ಅಂತ, ನಿಮ್ಗೇನ್ ಅನ್ಸುತ್ತೆ ಸರ್? ನಾನು 88ನೇ ಇಸ್ವಿನಲ್ಲಿ ಹುಟ್ಟಿದ್ದು. ನಮ್ಮ ತಂದೆಯವರು ಇದೇ ಬಿಡದಿ ಹೋಬಳಿಲಿ ಕೇತ್ಗನಹಳ್ಳಿ ಜಮೀನು ಖರೀದಿ ಮಾಡಿದ್ದು 85ನೇ ಇಸ್ವಿಲಿ. ಆಗಿಂದ ಈಗಿನಿಂದನೂ ಕೂಡ ಈ ಭಾಗದಲ್ಲಿ ಎಷ್ಟು ನೀರಾವರಿಯ ಯೋಜನೆ ಎಷ್ಟು ಸದೃಢವಾಗಿ ಆಗಿದೆ ಅಂತಕ್ಕಂಥದ್ದು ಕಣ್ಣಾರೆ ನೋಡ್ಕೊಂಬಂದಿದ್ದೀನಿ. ಇಲ್ಲಿ ಯಾರು ಬಂಜರ್ ಭೂಮಿ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ, ಬಹುಶಃ ನನಗಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಫಲವತ್ತಾದಂಥ ಭೂಮಿ ಇರ್ತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ನೀವು ಕಾಣ್ಬೋದು. ಎಷ್ಟು ಹಸಿರು ಕ್ರಾಂತಿ ವಾತಾವರಣ ಈ ಭಾಗದಲ್ಲಿ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನನಗೆ ಮೊನ್ನೆ ಒಂದು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಒಂದು ಏರಿಯಲ್ ಶಾಟ್ ತಗೊಂಡಿದ್ರು ಯಾರೋ, ಹೆಲಿಕ್ಯಾಮ್ ಶಾಟ್. 9600 ಎಕರೆ, 2 ಪಂಚಾಯತಿ ಸೇರಿ 26 ಹಳ್ಳಿಗಳು. ನೀವು ನೋಡಿದ್ರೆ ಎಲ್ಲಿ ನೋಡಿದ್ರು ತೆಂಗು, ಅಡಿಕೆ, ಮಾವು, ರೇಷ್ಮೆ, ತೋಟಗಾರಿಕೆ, ಹೈನುಗಾರಿಕೆ, ಇದ್ರ ಮೇಲೆ ಅವಲಂಬಿತರಾಗಿ ರೈತರು ಬದುಕು ಕಟ್ಕೊಂಡಿದ್ದಾರೆ. ನಾವು ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರ್ತಕ್ಕಂಥವ್ರು ಈ ವಾತಾವರಣದಲ್ಲಿ, ವಿಶೇಷವಾಗಿ ನಮ್ಮ ಭಾಗದಲ್ಲಿ. ಇಲ್ಲಿ ಫಲವತ್ತಾದಂಥ ಜಮೀನಿಲ್ಲ ಅಂತಕ್ಕಂಥದ್ದು ಯಾರಾದರೂ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯವಾ? ಈಗ ನೀವು ಇಲ್ಲೇ ಕೂತಿದ್ದೀರಿ, ಎಲ್ಲಿ ನೋಡಿದ್ರು ನಿಮಗೆ ತ್ಯಾವ ಇದೆ, ಹಸಿರಾಗಿದೆ. ಇಲ್ಲಿ ಸೌತೆಕಾಯಿ ಬೆಳೆದಿದ್ದೀವಿ ಅಂತ ಕೈಗೆ ತಗೊಂಬಂದು ಕೊಟ್ಟರು. ಇಲ್ಲಿ ಅವರ ತಂದೆನೋ ತಾತಂದೋ ಯಾರ್ದೋ ಪಾಪ ನಾ ಕೇಳಿದೆ, ಯಾರ್ದೋ ಸಮಾಧಿ ಹಣ ಕುಟುಂಬಸ್ಥರದ ಅಂತ, ನಮ್ಮ ತಾತಂದು ಅಂತ ಹೇಳಿದ್ರು ಜಮೀನಿನ ಮಾಲೀಕರು. ಈ ರೀತಿ ಏನಾಗಿದೆ, ಇಲ್ಲಿ ಭಾವನೆಗಳು ಅಡಗಿದೆ. ಜನರು ಭಾವನೆಗಳಿಗೆ ಧಕ್ಕೆ ಉಂಟಾಗಿ ಇಲ್ಲಿ ಯಾವುದೋ AI ಸಿಟಿ ಮಾಡ್ತೀವಿ, ಇಲ್ಲಿ ಯಾವುದೋ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅನ್ನೋದಕ್ಕೆ ಈಗಾಗಲೇ KDBನಲ್ಲಿ 1.5 ಲಕ್ಷ ಎಕರೆಗೂ ಜಾಸ್ತಿ ಜಮೀನು ವಶಪಡಿಸ್ಕೊಂಡಾಗಿದೆ, ಅಕ್ವಿಸಿಷನ್ ಮಾಡಾಗಿದೆ ರೈತರ ಹತ್ರ. ಎಷ್ಟು ಯುಟಿಲೈಸ್ ಮಾಡಿದ್ದಾರೆ ಸರ್ಕಾರ?
27% ಮೇಲೆ ಯುಟಿಲೈಸೇಷನ್ನೇ ಆಗಿಲ್ಲ ಭೂಮಿ. ಎಲ್ಲೆಲ್ಲಿ ಇಂಡಸ್ಟ್ರಿಗಳು ತಗೊಂಬಂದಿದ್ದೀರಿ, ಎಲ್ಲೆಲ್ಲಿ ಏನೇನು ಮಾಡಿದ್ದೀರಿ ಸಾರ್ವಜನಿಕರ ಅನುಕೂಲಕ್ಕೆ. ಮತ್ತು ಈ ಭೂಮಿ ಯಾಕೆ ಬೇಕು ನಿಮಗೆ? ಇರ್ತಕ್ಕಂಥ ಭೂಮಿನೇ ನೀವು ಅಕ್ವಿಸಿಷನ್ ಮಾಡಿರೋ ಭೂಮಿನೇ ಇಲ್ಲಿವರೆಗೂ ನೀವು ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡದೆ ಹೋದ್ಮೇಲೆ ಇಲ್ಲಿ ನಿಮ್ಗೆ ಏನು ಬೇಕು? ಈ ಜಾಗ ಯಾಕೆ ಬೇಕು? ಸರ್, ನೀವು ರೈತ ಮುಖಂಡರು ಹೌದು, ದೊಡ್ಡ ರಾಜಕಾರಣಿನೂ ಹೌದು. ರಾಜಕಾರಣಿಗಳಿಗಾಗಿ ನೀವು ಅವ್ರ ಪರ ಮಾತಾಡೋದಾದ್ರೆ, ರೈತರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅವ್ರ ಪರವಾಗಿ ನಾನು ಕೇಳ್ತಿದ್ದೀನಿ. ಇಲ್ಲಿಯ ಲೋಕಲ್ MLA ಬಂದು ಇಲ್ಲಿ ಮಾತಾಡಿಲ್ಲ, ಬಾಲಕೃಷ್ಣ ಅವರು. ಈಗ DK ಶಿವಕುಮಾರ್ ಅವ್ರು ಹೇಳಿದ್ರು, ಅಕೌಂಟ್ಗೆ ದುಡ್ಡು ಹಾಕೊಳ್ಳೋದೆ ತಗೊಳ್ಳೋದೆ ಯಾರ ಮಾತು ಕೇಳಲ್ಲ ಅಂತ. ನೀವು ರಾಜಕಾರಣಿಯಾಗಿ ಇದನ್ನ ಒಪ್ತೀರಾ, ಈ ತರ ಸ್ಟೇಟ್ಮೆಂಟ್ಗಳನ್ನ? ಅಮ್ಮ, ನಾನು ಇವತ್ತು ವಿಶೇಷವಾಗಿ ಇಲ್ಲಿ ಯಾವುದೇ ರಾಜಕಾರಣ ಬೆರೆಸ್ತಕ್ಕಂಥದ್ದಕ್ಕೆ ಬಂದಿಲ್ಲ. ರಾಜಕಾರಣ ಮಾತಾಡುವಂಥದ್ದಕ್ಕೆ, ರಾಜಕಾರಣ ಚರ್ಚೆ ಮಾಡುವಂಥದ್ದಕ್ಕೆ ಹಲವಾರು ವೇದಿಕೆಗಳಿದೆ. ಹಲವಾರು ಸರ್ಕಾರದ ಲೋಪದೋಷಗಳಿದ್ದಾಗ ಎತ್ತಿಡಿದು ಮಾತಾಡ್ತೀನಿ. ಆದರೆ ಇವತ್ತು ನಾನು ರೈತರ ನಿಜವಾದ ಸಂಕಷ್ಟಗಳೇನಿದೆ ಅಂತಕ್ಕಂಥದ್ದು ಈ ಭಾಗದ ನಿಕಟಪೂರ್ವ ಶಾಸಕರು ಮಂಜಣ್ಣ ಅವ್ರಿಗೆ ಹಲವಾರು ದಿನದಿಂದ ನಾನು ಚರ್ಚೆ ಮಾಡ್ತಾನೆ ಇದ್ವು. 26 ಹಳ್ಳಿಗಳಿಗೂ ಒಂದು ಭೇಟಿ ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ. ಅಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ ಅದು ಮಾಧ್ಯಮದ ಮೂಲಕ ರಾಜ್ಯದ ಜನಕ್ಕೂ ತಿಳಿಬೇಕಾಗ್ತದೆ, ಸರ್ಕಾರಕ್ಕೂ ಎಚ್ಚರಿಕೆ ಆಗಬೇಕಾಗ್ತದೆ. ಹೋಗಿದ್ದೆ. ಈಗ ಒಂದು ನೋಡಿಮ್ಮ, ಯಾವುದಾದ್ರೂ ಒಂದು ಭೂಮಿ ಅಕ್ವಿಸಿಷನ್ ಆಗಬೇಕಾದ್ರೆ ಕನ್ಸೆಂಟ್ ತಗೊಳ್ಬೇಕಾಗ್ತದೆ. ಕನ್ಸೆಂಟ್ ತಗೊಳ್ಳೋದಕ್ಕೋಸ್ಕರ ಎಷ್ಟು ಜನ ಅಧಿಕಾರಿಗಳು ಇಲ್ಲಿ ಬಂದಿದ್ರು, ಯಾವ ಜನಪ್ರತಿನಿಧಿ ಬಂದಿದ್ದಾರೆ? 80% ಇಲ್ಲಿ ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತಾರೆ. ಇನ್ನು ಕೃಷಿ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಅಂತಾರೆ, ಯಾರೂ ವ್ಯವಸಾಯ ಮಾಡ್ತಾ ಇಲ್ಲ ಅಂತಾರೆ, ಇಲ್ಲಿ ಕೊನೆಗೆ ರೈತರೇ ಇಲ್ಲ ಅಂತ ಅದು ಕೂಡ ಹೇಳ್ಬಿಟ್ರು. ಅದನ್ನು ನೀವು ನೋಡಿದ್ದೀರಿ. ನಾನೇನು ಮತ್ತೆ ಯಾರು ಏನು ಎತ್ತ ಅಂತ ಪುನರ್ರಚಿಸ್ಲಿಕ್ಕೆ ಹೋಗೋದಿಲ್ಲ. ಯಾರು ಹೇಳಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ರೈತರಿಲ್ವ? ಇವ್ರು ಯಾರು ರೈತರಲ್ವಾ? ಇಲ್ಲಿ ಯಾರು ವ್ಯವಸಾಯ ಮಾಡ್ತಾ ಇಲ್ವಾ? ಏನು ಇವರೆಲ್ಲ ಏನು ರಿಯಲ್ ಎಸ್ಟೇಟು ಬ್ರೋಕರ್ಗಳ ಇಲ್ಲಿ ನಿಂತ್ಕೊಂಡಿರೋರು? ರಿಯಲ್ ಎಸ್ಟೇಟ್ ಉದ್ಯಮಿಗಳ ನಿಂತ್ಕೊಂಡಿರೋರು ಇಲ್ಲಿ? ಇವತ್ತು ನೀವು ಅವ್ರು ಹೇಳಿದ್ರು ಸ್ಟೇಟಸ್ ನೋಡಿ ಮಾತಾಡಬೇಕು ಅಂತ ಹೇಳಿ, ನೀವು ರಾಜಕಾರಣ ಮಾತಾಡಲ್ಲ ಅಂತ ಹೇಳೋ ಮೂಲಕ ಅದನ್ನ ಒಡೆದು ಬೀಳಿಸ್ಬಿಟ್ರಿ. ಅವ್ರ ಸ್ಟೇಟಸ್ ಏನು ಅಂತ ತೋರಿಸಿದ್ರಿ. ಲ್ಯಾಂಡ್ ಲಾ 1908 ಹಾಗೂ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 2013 ಎರಡೂ ಇಲ್ಲಿ ಫಾಲೋ ಆಗಿಲ್ಲ ಅನ್ನೋದು ರೈತರ ವಾದ. ರೈತರ ಪರವಾಗಿರುವಂತಹ ಫಲವತ್ತಾದ ಭೂಮಿಯನ್ನ ತಗೋಬಾರ್ದು, ರೈತರ ಕನ್ಸರ್ನ್ ಇರಬೇಕು, ಭೂಮಿಯ ಮಾರುಕಟ್ಟೆಯ ದರ ಇಲ್ಲಿ ಪಾಲನೆ ಆಗ್ತಾ ಇಲ್ಲ, ನೋಟಿಫಿಕೇಶನ್ ಹೊಡಿಸ್ಬೇಕಾದಾಗ ಇಲ್ಲಿ ಮಾತುಕತೆ ನಡೆದಿಲ್ಲ ಅಂತ ಹೇಳಿ ಇವರ ಪರವಾಗಿ ಹೇಗೆ ಮುಂದಕ್ಕೆ ನೀವು ನಿಂತ್ಕೋತೀರಿ ಸರ್? ನೋಡಿ, ಇದು ಯಾವ ಮಾರ್ಗಸೂಚಿಗಳು ಇವತ್ತು ನೀವೇನು ಹೇಳ್ತಾ ಇದ್ದೀರಿ, ಇದು ಯಾವ ಕೂಡ ಪಾಲಿಸಿಲ್ಲ ಸರ್ಕಾರ. ಎಲ್ಲ ಗಾಳಿಗೆ ತೂರಿದೆ. ಇದು ಒಂದು ರೀತಿ ಹಿಟ್ಲರ್ ಮನಸ್ಥಿತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ. ಈಗ ಒಂದು ನನಗೆ ಗೊತ್ತಿದೆ, ಸರ್ಕಾರ ದಪ್ಪಚರ್ಮದ ಸರ್ಕಾರ. ಇವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹೊರತುಪಡಿಸಿ ರೈತರ ಬದುಕು ನಾಳೆ ಎಲ್ಲಿಗೆ ಹೋಗ್ಬೋದು, ರೈತರ ಬದುಕಿನ ಜೊತೆ ನಾವು ಚೆಲ್ಲಾಟ ಆಡ್ತಾ ಇದೀವಲ್ಲ ಅಂತಕ್ಕಂಥದ್ದು ಕಿಂಚಿತ್ತು ಕೂಡ ಅವರ ಆತ್ಮಸಾಕ್ಷಿಗೆ ಅವ್ರು ಪ್ರಶ್ನೆ ಮಾಡ್ಕೊಂಡಿದ್ರೆ ಬಹುಶಃ ಅವ್ರು ಈ ರೀತಿ ನಡ್ಕೊತಾ ಇರಲಿಲ್ಲ ಇವತ್ತು. ಆದರೆ ನಾವು ಅವ್ರ ಹತ್ರ ಏನು ಹೆಚ್ಚು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು, ನಮ್ಮ ರೈತರ ಹತ್ರ ಎಲ್ಲರ ಹತ್ರ ನಾವು ಬೆಳಗ್ಗೆಯಿಂದ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, ನಾನಾಗಲಿ ಮಂಜಣ್ಣ ಅವರಾಗಲಿ, ವಿಚಾರ ಇಷ್ಟೇ, ಭಾಳ ಸ್ಪಷ್ಟ. ಬಹುಶಃ ಇದು ನೋಡೋಣ, ಫೈನಲ್ ನೋಟಿಫಿಕೇಶನ್ಗೆ ಏನೋ ಕರೆ ಕೊಡಬೇಕು ಅಂತಕ್ಕಂಥದ್ದು ಇದೇ ತಿಂಗಳು ಮಾಡಬೇಕು ಅನ್ನೋವಂಥದ್ದು ಬಹುಶಃ ನಿರ್ಧಾರ ತಗೊಳ್ತಾ ಇರ್ತಕ್ಕಂಥದ್ದಕ್ಕೆ ಏನೋ ಹೇಳಿದ್ದಾರೆ ಆಲ್ರೆಡಿ. ನನಗೂ ವಿಚಾರ ಬಂತು. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅದನ್ನು ನೋಡಿಕೊಂಡು ಅಲ್ಲಿಂದ ರೈತರುಗಳು ಈಗಾಗಲೇ 3,500 4,000 ಜನ ತಕರಾರು ಅರ್ಜಿಗಳು ಹಾಕಿದ್ದಾರೆ, ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದಾರೆ. ಅದು ಸುಮ್ಮನೆ ಅವ್ರೇನು ಕಾಟಾಚಾರಕ್ಕೆ ಅಬ್ಜೆಕ್ಷನ್ಸು ಎಷ್ಟು ಮಟ್ಟಿಗೆ ಕನ್ಸಿಡರೇಷನ್ ತಗೊಂಡ್ರು ಅಂತಕ್ಕಂಥದ್ದು ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಅಂತಿಮವಾಗಿ ಕಾನೂನಿದೆ, ಕೋರ್ಟ್ ಇದೆ. ನಮಗೆ ಕಾನೂನಿನ ಅಡಿಯಲ್ಲಿ ಖಂಡಿತವಾಗ್ಲೂ ನಮ್ಮ ರೈತರಿಗೆ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತಕ್ಕಂಥದ್ದು ನಾನು ಭಾಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇವೆ. ಸೊ ರೈತರು ಎಲ್ಲರೂ ಸಿದ್ಧರಿದ್ದಾರೆ. ಏನಣ್ಣ, ಕಾನೂನು ಹೋರಾಟಕ್ಕೆ ಹೋಗ್ಬೇಕಲ್ವೇ? ಕೊನೆಗೆ ಸರ್ಕಾರ ನಿಮಗೆ ಸ್ಪಂದಿಸ್ತಕ್ಕಂಥದ್ದು ಏನಾದ್ರು ವಿಶ್ವಾಸ ಇದೆಯಾ ನಮಗೆ ನಿಮಗೆ? ಇಲ್ಲಿವರೆಗೂ ನಡ್ಕೊಂಡಿರ್ತಕ್ಕಂಥದ್ದು ನೋಡಿದಾಗ ಕಾನೂನು ಹೋರಾಟಕ್ಕೆ ಕೈ ಹಾಕ್ಲೇಬೇಕಾಗ್ತದೆ ಅಮ್ಮ. ವಿಲ್ ಗೋ ಲೀಗಲ್ ಬ್ಯಾಟಲ್ ಫೈಟ್ ಮಾಡ್ತೀವಿ. ಸರ್, ಫೈನಲಿ ಏನು ಹೇಳಿದ್ರೆ, ಈಗ ಅವರು ಒಂದ್ ಕಡೆ ಕುರ್ಚಿ ಗಲಾಟೆಯಲ್ಲಿ ಬ್ಯುಸಿ ಇದ್ದಾರೆ. ಇವತ್ತು ನೀವು ಬರ್ತೀನಿ ಅಂತ 24 ಗಂಟೆ ಮುಂಚೆ ಹೇಳಿದ್ದು 16,000 ಜನ ರೈತರು ಸೇರಿದ್ದಾರೆ. ಕನ್ಸನ್ ಇಲ್ವಾ? ಹಾಗಾದ್ರೆ ಆಡಳಿತಕ್ಕೆ ಬಂದವ್ರು, ನೀವು ಮೈತ್ರಿಲಿ ಇದ್ದವ್ರು ಹಿಂದೆ, ಅದಕ್ಕೆ ಕೇಳ್ತಿದ್ದೀನಿ, ಕನ್ಸನ್ ಇಲ್ವಾ ರೈತರ ಬಗ್ಗೆ? ಎಸ್ಪೆಷಲಿ ರಾಮನಗರದ ವಿಚಾರದಲ್ಲಿ ಯಾಕೆ ನಿಮ್ನೆ ಕೇಳ್ತಿದೀವಿ ಅಂದ್ರೆ, ರಾಮನಗರದ ಮೇಲೆ ನಿಮ್ದು ಜಾಸ್ತಿ ಪ್ರೀತಿ ಇತ್ತು. ಇಲ್ಲಿಂದ ಗೆದ್ದು ಬಂದಾಗ, ಅಂದ್ರೆ ತಂದೆಯವ್ರು ಗೆದ್ದು ಬಂದಾಗ ತುಂಬಾ ಪ್ರೀತಿ ಕಾಳಜಿ ತೋರಿಸಿದ್ರೆ ಡೆವಲಪ್ಮೆಂಟ್ಗೆ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ಇದನ್ನ ತಿರ್ಚ್ಲಾಯ್ತು. ನಿಮ್ದೇ ಕೂಸು ಇದು ಟೌನ್ಶಿಪ್ ಅಂತ ಹೇಳಿದ್ರು. ಅಮ್ಮ,
ಒಂದು ಕುಮಾರಣ್ಣ ಅವರು ಪ್ರಾರಂಭಿಕ ಹಂತದಲ್ಲಿ ಬೆಂಗಳೂರು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಜನಸಂಖ್ಯೆ ದೊಡ್ಡದಾಗಿದೆ ಅಂದಾಗ ಅವ್ರಿಗೆ ತಲೆನಲ್ಲಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಆಲೋಚನೆ ಬಂದಿದ್ದು ಸತ್ಯ. ಆದರೆ ಇದೇ ಕೃಷ್ಣ ಕಚೇರಿನಲ್ಲಿ 3ನೇ ಸಭೆ ರೈತರನ್ನ ಕರೆದು ಮಾಡಿದಾಗ ರೈತ ಒಂದು ಹೆಣ್ಣುಮಗಳು ಮಹಿಳೆ ರೈತ ಮುಖಂಡೆ ಆ್ಯಕ್ಚುಲಿ ಕುಮಾರಣ್ಣನಿಗೆ ಒಂದು ವಿಚಾರ ಹೇಳುತ್ತೆ. ಇದೇ ಭಾವನಾತ್ಮಕವಾಗಿ ಎಷ್ಟು ಭಾವನೆಗಳಿದೆ ಇಲ್ಲಿ ನಮಗೆ, ಬೇಡ ಇದು ಕೈ ಬಿಡಿ ಅಂತ ಇದ್ದಂಗೆ ಕುಮಾರಣ್ಣ ಡ್ರಾಪ್ ಮಾಡಿದ್ರು. 2018ರಲ್ಲಿ ಮತ್ತು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಅವ್ರೇನು ಕೈಗೆ ಎತ್ಕೊಳ್ಳಿಲ್ಲ, ಎತ್ಕೊಳ್ಳಿದ್ರೆ ಎತ್ಕೋಬೋದಾಗಿತ್ತು, ಕೈಗೆ ಎತ್ಕೊಳ್ಳಿಲ್ಲ. ಯಾಕೆಂದರೆ ರೈತರಿಗೆ ನೋವು ಕೊಟ್ಕೊಂಡು ರೈತರ ಬದುಕಲ್ಲಿ ಚೆಲ್ಲಾಟ ಆಡ್ತಕ್ಕಂಥದ್ದು ಇದು ಯಾವತ್ತೂ ಕೂಡ ಜನತಾದಳ ಪಕ್ಷ ಆಗಲಿ ಕುಮಾರಣ್ಣ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ. ಅದು ಇಲ್ಲಿರ್ತಕ್ಕಂಥ ರೈತರಿಗೂ ಗೊತ್ತಿದೆ. ಬೇರೆ ಬೇರೆ ರೀತಿ ನಾನಾ ರೀತಿ ತಿರುಚ್ತಾರೆ ವಿಚಾರಗಳು. ಬಟ್ ನಾನು ಹೇಳಿದ್ದೀನಿ, ಇವತ್ತು ನಾನು ಇಲ್ಲಿ ಬಂದಿರೋದು ರೈತರ ಜೊತೆ ಕೂತು ಒಂದು ಸಂವಾದ ಮಾಡಲಿಕ್ಕೆ, ಅವ್ರ ಕಷ್ಟ ಕೇಳಲಿಕ್ಕೆ. ಸಮಯ ಬಂದಾಗ ಮಂಜಣ್ಣ ಅವರು ಇಲ್ಲೇ ಇದ್ದಾರೆ, ನಾನು ಇದ್ದೀನಿ. ಅವ್ರು ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲದಕ್ಕೂ ಉತ್ತರ ಕೊಡ್ಕೊಂಬರ್ತೀವಿ. ನಿಮ್ಮ ಅವಧಿಯಲ್ಲಿ ಸಾಲ ಮನ್ನಾ ಮಾಡಿದ್ರಿ, ರೈತ ಸಾಲ ಮನ್ನಾ. ಅದು ನಿಮ್ನ ಬಿಟ್ರೆ ಬೇರೆ ಯಾರು ಬಂದ್ರು ಮಾಡ್ಲೇ ಇಲ್ಲ. ಈ ಸಲ ಭೂ ಸ್ವಾಧೀನ ಮನ್ನಾ ಮಾಡಿಸ್ತೀರಾ? ಮಾಡೋಣಮ್ಮ. ನೋಡಮ್ಮ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ಬಡ ರೈತ ಅವನು ಜೀವನ ಏನು ಕಷ್ಟಪಟ್ಟು ಕಟ್ಕೊಂಡಿರ್ತಾನೆ, ಎಲ್ಲೂ ಕೂಡ ಅವನ ಬದುಕಿನ ಮೇಲೆ ಯಾವುದೇ ರೀತಿ ಸಮಸ್ಯೆ ಉಂಟಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ದಿಟ್ಟ ಹೆಜ್ಜೆಗಳನ್ನು ಇಡ್ತೇವೆ, ತೀರ್ಮಾನಗಳು ತಗೊಳ್ತೇವೆ. ಮಾಫಿಯಾ ಒಂದ್ ಕೈಯಾಡ್ಸಿತ್ತು. ಇಲ್ಲಿ ಬರ್ತಿರೋದು ಕೊಳಚೆ ನೀರು, ಸುತ್ತಮುತ್ತಲು ಇಲ್ಲಿ ಬರ್ತಿರೋ ಸೊಪ್ಪೆಲ್ಲ ಸರಿ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಆಹಾರ ಸೇವನೆ ಮಾಡಿದ್ರಿ ನೀವು, ಅವ್ರು ಕೊಟ್ಟಿರೋ ಪ್ರೀತಿಯಿಂದ ಹಣ್ಣುಗಳು ತಗೊಂಡ್ರಿ. ನಿಮ್ಗಾಗಿ ಅವರು ಒಂದು 8.5 ಕಿಲೋಮೀಟರ್ ಈ ಹಣ್ಣು ಕೊಟ್ಟು ಕಳ್ಸಿದ್ರು. ಇದನ್ನೆಲ್ಲ ಟೇಸ್ಟ್ ಮಾಡಿರೋ ನಿಮ್ಗೇನ್ ಅನ್ಸುತ್ತೆ? ಈಗ ಇಷ್ಟು ವರ್ಷ ಇಲ್ಲಿ ಯಾವುದು ನೀರು ಕಲುಷಿತ ಆಗಿರಲಿಲ್ಲ, ಯಾವುದು ವಾತಾವರಣ ಕಲುಷಿತ ಆಗಿರಲಿಲ್ಲ. ಆದರೆ ಈಗ ಎಲ್ಲ ಉದ್ಭವ ಆಗೋಯ್ತಾ? ಹಂಗೆಲ್ಲ ಅಷ್ಟೆಲ್ಲ ಮಾತಾಡೋರು ಅಲ್ಲಿ HN ವ್ಯಾಲಿ, KC ವ್ಯಾಲಿನಲ್ಲಿ ಪಾಪ ನಮ್ಮ ಕೋಲಾರ ಜಿಲ್ಲೆ ರೈತರು ಕಷ್ಟಪಟ್ಟು ಟೊಮೆಟೊ ಬೆಳೀತಾವ್ರಲ್ಲ, ಅವ್ರ ಪರಿಸ್ಥಿತಿಗಳು ಏನಾಗಿದೆ ಗೊತ್ತಾ? ಶುದ್ಧೀಕರಣ ಮಾಡಿದ್ದಾರೆ ಏನಾದರೂ ನೀರು? ಸರ್ಕಾರ ಬಂದ್ಮೇಲೆ ಏನು ಮಾಡಿದ್ದಾರೆ? ಇಲ್ಲಿ ಬಂದು ಇವಾಗ ಸುಮ್ಮನೆ ಏನೋ ಎದುರಿಸಿ ಬೆದರಿಸಿ ಮತ್ತೆ ತರಕಾರಿಗಳು ತಗತ್ತವ್ರಲ್ಲ, ಮತ್ತು ಮಾರ್ಕೆಟಲ್ಲಿ ಏನು ತರಕಾರಿ ತಗೊಳ್ಳೋರಿಲ್ವ? ಇಲ್ಲಿ ಬೆಳೀತಾ ಇರೋರು ಇಷ್ಟು ವರ್ಷ ಜೀವನ ಮಾಡ್ತಾ ಇದ್ದಾರಲ್ಲ, ಈಗ ಹೊಸ್ದಾಗಿ ಶುರು ಆಗ್ಬಿಡ್ತಾ, ಸೃಷ್ಟಿಯಾಗೋಯ್ತಾ ಎಲ್ಲಿಲ್ಲದೆ ಇರೋದು ಇದು? ಫೈನಲಿ ಯೂತ್ ಲೀಡರ್ ನಿಖಿಲ್ ಕುಮಾರಸ್ವಾಮಿ ಅವರು ಯಾವಾಗ್ಲೂ ಒಂದ್ ಮಾತು ಹೇಳಿದ್ರೆ ಅದನ್ನ ಎಕ್ಸ್ಟ್ರಾ ಡ್ರ್ಯಾಗ್ ಮಾಡ್ಕೊಂಡು ಅದಕ್ಕೆ ಹಿಂದೆ ಮುಂದೆ ಹೇಳೋರಲ್ಲ. ಸರ್ಕಾರಕ್ಕೆ ಏನ್ ಎಚ್ಚರಿಕೆ, ಜನರ ಪರವಾಗಿ ನಿಂತ್ಕೊಂಡು? ನಾ ಏನಿಲ್ಲ, ವೆರಿ ಕ್ಲಿಯರ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೀವಿ, ಇದು ಲಾಜಿಕಲ್ ಎಂಡ್ ಮೀಟ್ ಆಗಲೇಬೇಕು. ಇಂಟ್ರಪ್ಷನ್ ಸರ್, DCM ಆದವರು CM ಆಗುವ ಹಂತಕ್ಕೂ ಬಂದಿದೆ. ನಿಮಗಂತೂ ಸಿಕ್ಕಾಪಟ್ಟೆ ಮಾಹಿತಿ ಇರುತ್ತೆ, ಪ್ರೆಷರ್ ಇನ್ನೂ ಇರುತ್ತೆ. ಜನರಂತೂ ಈಗ ಹೊಡಿತೀವಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಸೊ ಹೆಂಗ್ ಇದನ್ನ ಮುಟ್ಟಿಸ್ತೀರಿ ಸರ್? ಅಮ್ಮ ನೋಡಮ್ಮ, ಈಗ DCM ಆಗಲಿ CM ಕುರ್ಚಿ ಆಗೋದಾಗ್ಲಿ ಅದು ಜನ ಕೊಡುವಂಥ ಭಿಕ್ಷೆ. ಕೊಟ್ಟಾಗ ಕಣ್ಗೊತ್ಕೊಂಡು ತಗ್ಗಿ ಬಗ್ಗಿ ವಾಪಸ್ಸು ಜನಗಳಿಗೆ ಸೇವೆ ಮಾಡುವ ಮೂಲಕ ಗುರುತಿಸ್ಕೊಳ್ಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ನಾನು ಮುಖ್ಯಮಂತ್ರಿ, ನಾನು DCM ಅಂತಕ್ಕಂಥ ಅಹಮು ಭಾಳ ದಿನ ನಡೆಯೋದಿಲ್ಲ. ಯಾವ ಜನ ನಿಮಗೆ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿರ್ತಾರೋ ಅದೇ ಜನ ನಿಮ್ಮನ್ನ ತುಳಿಯೋದಕ್ಕೂ ಗೊತ್ತಿದೆ ಟೈಮ್ ಬಂದಾಗ. ಅದು ಜ್ಞಾಪಕ ಇರ್ಬೇಕು ತಲೆ. ಒಂದ್ ಟೈಮಲ್ಲಿ ಇವರೆಲ್ಲ ನಿಮ್ನ ಸೋಲಿಸಿದವರು, ನಿಮ್ ಮನಸ್ಸು ಹೆಂಗೆ ಈ ಮೋಟಿವೇಶನ್ ಒಪ್ಕೊಳ್ಳುತ್ತೆ ಸರ್? ಇವ್ರ ಮಧ್ಯ ನಿಂತ್ಕೊಂಡು ಇವ್ರಿಗೋಸ್ಕರ ಹೋರಾಡ್ಬೇಕು, ಮೂರ್ ಕ್ಷೇತ್ರ ನಿರಂತರವಾಗಿ ಹೋರಾಟ ಮಾಡಿದ್ರಿ, ಬಂದ್ರಿ, ಕೇಳಿದ್ರಿ. ಈಗ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಅಂಶಗಳು. ಸೋತ್ವಿ ಏನ್ ಮಾತ್ರಕ್ಕೆ ನಾವು ಮನೆಯಲ್ಲಿ ಕೂತ್ಕತ್ತೀವಿ, ಗೆದ್ದಾಗ ಮಾತ್ರ ನಾವು ಹಿಗ್ಗದು ಕುಗ್ಗದು ಇವ್ಯಾವು ನನ್ನ ಹತ್ರ ಇಲ್ಲ. ಗೆದ್ದವರೇ ಬಂದಿಲ್ಲ ಸರ್, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಜನ ಮುಂದಕ್ಕೆ ಅದಕ್ಕೆ ತೀರ್ಪು ಕೊಡ್ತಾರೆ, ಜನ ತೀರ್ಮಾನ ತಗೋತಾರೆ. ಓಕೆ, ಥ್ಯಾಂಕ್ ಯು.